ಹಾಯ್, ನಾನು ನಿಮ್ಮ ಅರುಣ್ ವೆಂಕಟರಾಜ್. ಯಾರೆಲ್ಲ ಫಾರ್ಮರ್ಸ್ ಇದ್ದೀರೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಫಾರ್ಮರ್ಸ್ಗೆ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಇದು. ಮೇಯ್ನ್ ಆಗಿ ಫಾರ್ಮರ್ಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೂ ಇದನ್ನು ಫಾರ್ವರ್ಡ್ ಮಾಡಿ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಒಬ್ಬರು ಫ್ಲವರ್ಸ್ ಪ್ಲಾಂಟೇಶನ್ ಮಾಡಿದ್ದಾರೆ. ಕ್ರೈಸಾಂಥೆಮಮ್, ಪಿಂಕ್ ಕ್ರೈಸಾಂಥೆಮಮ್ ಅಂತಾರೆ ಇದನ್ನು, ಸೇವಂತಿನೇ. ಆಲ್ಮೋಸ್ಟ್ ಈಗ ಇತ್ತೀಚೆಗೆ ನೋಡ್ತಿರ್ತಾರೆ, ಕಲರ್ ಡೆಕೋರೇಷನ್ ಪರ್ಪಸ್ ತುಂಬಾ ಕಲರ್ಸ್ ಫ್ಲವರ್ಸು ನಿಮಗೆ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ನೋಡ್ಬೋದು, ನೋಡಿ ಇದು ಪಿಂಕ್ ಕಲರ್ ಬರುತ್ತೆ. ಇದು ಆ್ಯಕ್ಚುಲಾಗಿ ನೋಡ್ತಿದ್ದೀರಲ್ಲ, ಪಿಂಕ್ ಇರುತ್ತೆ. ಮೇನ್ ವಿಷಯ ಏನಪ್ಪ ಅಂತಂದರೆ ಗ್ರೋತ್ ನೋಡಿ, ತುಂಬಾ ಹೈಟು, ನಿಮಗೆ ತುಂಬ ಹೈಟ್ ಕಮ್ಮಿ ಇದೆ. ಆಲ್ಮೋಸ್ಟ್ ನೋಡಿ 1 ಫೀಟ್ ಒಳಗಡೆನೆ ಮುಗಿದೋಗಿದೆ. ಇದು ತುಂಬ ಹೈಟ್ ಬರಬೇಕು ಆ್ಯಕ್ಚುಲಾಗಿ. ಮೇನ್ ರೀಸನ್ ಇದು ಏನಪ್ಪ ಅಂತಂದರೆ, ಇದು ಪ್ಲಾಂಟ್ ತಗೊಂಬಂದಿದ್ದಾರಲ್ಲ, ಇವರು ಪ್ಲಾಂಟ್ ತಗೊಂಬರ್ಬೇಕಾದ್ರೆ ಪಾಕೆಟಲ್ಲೇ ಹೇಜ್ ಆಗಿಬಿಟ್ಟಿರುತ್ತೆ. ಮ್ಯಾಕ್ಸಿಮಮ್ 15 ಡೇಸ್ ಒಳಗಡೆ ಪ್ಲಾಂಟ್ಸ್ 15 ಡೇಸ್ ಆಗಿರ್ಬೇಕು ಅಷ್ಟೇ ಪಾಕೆಟಲ್ಲಿ 15 ಡೇಸ್ ಕ್ರಾಸ್ ಆಗಿ ತುಂಬ ಏಜ್ ಆದಾಗ ಗೊತ್ತಾಗಲ್ಲ. ನಾವು ನೆಲದಲ್ಲಿ ಹಾಕಿದ ತಕ್ಷಣ ಹೂ ಬಂದ್ಬಿಡುತ್ತೆ ಕೆಳಗಡೆನೆ, ಅದು ಗ್ರೋತ್ ಆಗಲ್ಲ. ಸೊ ಅದು ಫಾರ್ಮರ್ಸ್ಗೆ ತುಂಬಾ ಲಾಸ್ ಆಗುತ್ತೆ. ಇದರಲ್ಲಿ ಒಂದು ತಪ್ಪಾದ ಮಾಹಿತಿ, ತಪ್ಪಾದ ಇನ್ಫಾರ್ಮೇಶನ್ ಫಾರ್ಮರ್ಸ್ಗೆ ಫಾರ್ವರ್ಡ್ ಆಗುತ್ತೆ. ಇವ್ರಿಗೂ ಈಗ ಪ್ಲಾಂಟ್ಸ್ ಅವ್ರ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ನೀವು ಲೈಟ್ಸ್ ಹಾಕಿಲ್ಲ ಅದಕ್ಕೆ ಬಂದಿಲ್ಲ, ಓಪನ್ ಫೀಲ್ಡಲ್ಲಿ ಬರಲ್ಲ, ಈ ಥರ ಸುಳ್ಳು ಮಾಹಿತಿ ಬರ್ತವೆ. ಸೊ ನಾನು ಓಪನ್ ಫೀಲ್ಡಲ್ಲೇ ತುಂಬ ಚೆನ್ನಾಗಿರೋ ಕ್ರಾಪ್ ನೋಡಿದ್ದೀನಿ. ಲೈಟ್ಸು ಲೈಟಾಗಿ ಇದರಲ್ಲಿ ವರ್ಕ್ ಆಗುತ್ತೆ, ಬಟ್ ಲೈಟ್ಸೇ ಮ್ಯಾಟ್ರ್ ಅಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಓಪನ್ ಫೀಲ್ಡಲ್ಲಿ ತುಂಬ ಸಖತ್ ಗ್ರೋತ್ ಆಗಿರೋ ಪ್ಲಾಂಟ್ಸು ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ತಪ್ಪಾದ ಒಂದು ಇನ್ಫಾರ್ಮೇಷನ್ನು ಪ್ಲಾಂಟ್ಸ್ ಕೊಟ್ಟಿರೋರು ಇವ್ರಿಗೆ ಕೊಡೋವಂಥ ಒಂದು ತಪ್ಪಾದ ಇನ್ಫಾರ್ಮೇಷನ್ನು. ಬಟ್ ಇದು ಮೇನ್ ರೀಸನ್ ಬಂದು ಪ್ಲಾಂಟ್ಸ್ ತಂದಿರೋದೇ ಅಫೆಕ್ಟ್ ಆಗಿರೋದು. ಪ್ಲಾಂಟ್ಸ್ ತಂದಿರ್ತಾರಲ್ಲ, ಅದು ತುಂಬಾ ಎಫೆಕ್ಟ್ ಆಗಿದೆ. ಸೊ ನೋಡಿ, ಪ್ಲಾಂಟ್ಸ್ ತರಬೇಕಾದ್ರೆ ಚಿಕ್ಕ ಏಜ್, ತುಂಬ ದಿವಸ ಆಗಿದ್ದು ಪ್ಲಾಂಟ್ಸ್ ತರಬೇಡಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹೂ ಮಾತ್ರ, ಬಟ್ ತುಂಬಾ ಇದು ಫಾರ್ಮರ್ಸ್ಗೆ ತುಂಬ ಲಾಸ್ ಇದು ಆ್ಯಕ್ಚುಲಾಗಿ. ಹೆಂಗಂದ್ರೆ ನೋಡಿ, ಕಟ್ ಫ್ಲವರ್ಸ್ಗೆ ಹಾಕ್ತಿದ್ದಾರೆ ಇವರು, ಕಟ್ ಮಾಡಿ. ಬಟ್ ಕಟ್ ಫ್ಲವರ್ಸ್ಗೆ ತುಂಬಾ ಕಮ್ಮಿ ಹೂ ಇರುತ್ತೆ, ಕಮ್ಮಿ ಸೈಜ್ ಇರುತ್ತೆ, KG ಲೆಕ್ಕ ಕಮ್ಮಿ ಬರುತ್ತೆ. ಬಟ್ ಇದು ಆ್ಯಕ್ಚುಲಾಗಿ ಮೇಯ್ನ್ ಆಗಿ ಏನಪ್ಪ ಅಂತಂದ್ರೆ ಬಂಚ್ ಕಟ್ ಮಾಡ್ತಾರೆ. ದೊಡ್ಡದಾದರೆ ಬಂಚಲ್ಲಿ ನಿಮಗೆ ಪ್ರಾಫಿಟ್ ಜಾಸ್ತಿ, ಇಷ್ಟೂ ಜಾಗಕ್ಕೆ ಒಳ್ಳೆ ದುಡ್ಡಾಗುತ್ತೆ ಫಾರ್ಮರ್ಸ್ಗೆ. ಬಟ್ ಒಂದು ಗಿಡ ಕೊಡೋನು ಮಾಡಿದ್ದು ಮಿಸ್ಟೇಕಿಂದ ನೋಡಿ, ಗಿಡ ನಿಮಗೆ ಎಷ್ಟೆಷ್ಟು ಹೈಟಲ್ಲೆಲ್ಲ ಹೂ ಬಿಟ್ಟಿದೆ ನೋಡಿ, ಗೊತ್ತಾಗುತ್ತೆ. ತುಂಬಾ ಚಿಕ್ಕ ಹೈಟ್ಗೆ ಹೂ ಬಿಟ್ಕೊಂಡಿದೆ. ಸೊ ಯಾರೂ ಇದರ ತಪ್ಪಾದ ಒಂದು ಮಾಹಿತಿ ಕೊಡಬೇಡಿ, ತಪ್ಪಾದ ಇನ್ಫಾರ್ಮೇಶನ್ ಕೊಡಬೇಡಿ. ಇದು ಲೈಟ್ಗಳಿಂದನೋ ಇಲ್ಲ ಓಪನ್ ಫೀಲ್ಡಲ್ಲೂ ಆಗಿಲ್ಲ. ಎಲ್ಲರೂ ಶೆಡ್ ಹಾಕಿನೇ ಬೆಳೆಯೋಕ್ಕಾಗಲ್ಲ. ಸೊ ಎಲ್ಲರೂ ಬೆಳಿಬೋದು ಈ ಗಿಡ. ತುಂಬಾ ಒಂದು ತಪ್ಪಾದ ಇನ್ಫಾರ್ಮೇಶನ್ ಅದು. ಶೆಡ್ಡೇ ಹಾಕಬೇಕು, ಶೆಡ್ ಲಕ್ಷಗಟ್ಟಲೆ ಹಾಕಿ ಖರ್ಚು ಮಾಡಿ ಶೆಡ್ ಹಾಕಿ ಯಾರೂ ಬೆಳೆಯೋಕ್ಕಾಗಲ್ಲ. ಬಟ್ ಓಪನ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದೊಂದು ಸುಳ್ಳು ಮಾಹಿತಿ. ನಿಮ್ಗೆ ಯಾರೆಲ್ಲ ಫಾರ್ಮರ್ಸ್ ಇದ್ದಾರೋ ಅವ್ರಿಗೆ ಇದನ್ನ ಶೇರ್ ಮಾಡಿ. ನೋಡಿ, ಆ್ಯಕ್ಚುಲಾಗಿ ಈ ರೀತಿ ಇರಬೇಕು ಪ್ಲಾಂಟ್ಸ್, ಚಿಕ್ಕ ಗಿಡ, ದೊಡ್ಡ ಎಲೆ ಇರಬೇಕು. ಇದು ಏಜ್ ಕಮ್ಮಿ ಅಂತ ಅರ್ಥ. ಇದು ಆ್ಯಕ್ಚುಲಾಗಿ ನಿಮ್ಗೆ ತೋರಿಸೋದಕ್ಕಾಗಿ ಬೇರೆ ತೋಟದಲ್ಲಿ ನಾನು ತೆಗ್ದಿರೋಂಥ ವಿಡಿಯೋ, ಮತ್ತು ಇನ್ನೂ ಬೇರೆ ತೋಟದಲ್ಲಿ ಲೆಂತಾಗಿ ಬೆಳೆದಿರೋ ವಿಡಿಯೋ ಒಂದು ತೆಗ್ದಿದ್ದೀನಿ. ಇದನ್ನು ಇದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಗಿಡ ಆ್ಯಕ್ಚುಲಾಗಿ ಈ ಥರ ಇರಬೇಕು. ಎಲೆ ಎಲ್ಲ ದಪ ಆಗಿ ಹೈಟ್ ನೋಡಿ ಎಷ್ಟು ಹೈಟ್ ಬಂದಿದೆ ಅಂತೇಳಿ, ಈ ಥರ ಇರಬೇಕು. ಹೈಟ್ ಎಲೆ ದಪ್ಪ ಇದ್ರೇನೆ ನಿಮ್ಗೆ ಹೈಟ್ ಬಂದಾಗೆ ಇದಾಗೋದು. ಇಲ್ಲಾಂದ್ರೆ ಏಜ್ ಆಗ್ಬಿಡ್ತಂದಾಗ ಏನಾಗುತ್ತೆ ಅಂದ್ರೆ, ತುಂಬಾ ಚಿಕ್ಕದಾಗೆ ಇಲ್ಲೇ ನಿಮ್ಗೆ ಅದು ಇಷ್ಟಿಷ್ಟೇ ಎಲೆ ಆಗಿ ಏಜ್ ಆಗಿರುತ್ತೆ, ಅಲ್ಲೇ ಹೂವು ಸ್ಟಾರ್ಟ್ ಆಗ್ಬಿಡ್ತವೆ ಅವು. ಸೊ ಗಿಡನೂ ನೋಡ್ಕೊಳ್ಳಿ. ನೋಡಿ, ಒಳ್ಳೆ ಬೆಳೆ ಕರೆಕ್ಟಾಗಿ ಬರ್ಬೇಕಂದ್ರೆ ಹಿಂಗಿರುತ್ತೆ. ಇದು ಆ್ಯಕ್ಚುಲಾಗಿ ಕರೆಕ್ಟಾಗಿ ಒಳ್ಳೆ ಗಿಡ ಯಾರೋ ನರ್ಸರಿಯವ್ರು ಕೊಟ್ಟರು, ಒಳ್ಳೆ ಗಿಡ ಕೊಟ್ಟಿದ್ದಾರೆ. ಸೊ ಒಳ್ಳೆ ಗಿಡ ಅನ್ನೋದಕ್ಕಿಂತ ಕರೆಕ್ಟ್ ಟೈಮಲ್ಲಿ ಕೊಟ್ಟಿದ್ದಾರೆ. ಏಜ್ ಆಗಿಲ್ಲ ಗಿಡಕ್ಕೆ ಏಜ್ ಆದರೆ ಫಾರ್ಮರ್ಗೆ ಸಫರ್ ಆಗುತ್ತೆ. ಸೊ ನೋಡ್ಕೊಳ್ಳಿ. ಥ್ಯಾಂಕ್ ಯು.